ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಮಾಡಕತ್ತೀನಿ ರೀ. ಹಾಗೆ ಯಾರ್ಯಾರು ರೊಟ್ಟಿ ಮಾಡೋಕ್ಕೆ ಬರಲ್ಲ ಅಂದರೆ ಅದು ರೊಟ್ಟೆ ತಟ್ಟಕತ್ರೆ ಹರಿದು ಬಿಡುತ್ತೆ ಅಂತ ಅನ್ನೋರು ಲಟ್ಟಿಸ್ ಮಾಡ್ಬೋದು. ಆದರೆ ಅದನ್ನು ಲಟ್ಟಿಸ್ ಮಾಡಬೇಕಂದ್ರೆ ನೀರಿನಾಗ ನಾದ್ಕೊಂಡು ನಾವು ಮಾಡ್ಕೋಬೇಕು. ಹೇಗೆ ಮಾಡಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ಒಬ್ಬೊಬ್ಬರಿಗೆ ಲಟ್ಸಕ್ಕೆ ಹೋದರೆ ದಂಡಿ ಎಲ್ಲ ಸೇರಿಬಿಡುತ್ತೆ. ಹಾಗಾಗಿ ಅವರು ನಮಗೆ ಮಾಡೋಕ್ಕೆ ಬರಲ್ಲ ಅಂತೇಳಿ ರೊಟ್ಟಿನೇ ಮಾಡೋದು. ಅದರೊಳಗೆ ಬೆಂಗಳೂರು ಸೈಡ್ ಒಬ್ಬೊಬ್ಬರಿಗಂತೂ ರೊಟ್ಟಿ ಮಾಡೋದೇ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಮಾಡ್ತಾರೆ ಬಟ್ ಕಷ್ಟ ಆಗುತ್ತೆ, ಹರಿತಾವೆ ಅಂತ ಹೇಳ್ತಾರೆ. ಹಾಗೆ ನೀವು ಲಟ್ಟಿಸಿ ತುಂಬಾ ಸುಲಭವಾಗಿ ಮಾಡ್ಬೋದು. ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ನಾನು ನೀರು ಕಾಸ್ಕೊಳತ್ತೇನೆ ರೀ. ನೀರು ಅವು ಕುದಿ ಬರಬೇಕು, ಹಾಗೆ ಕಾಸ್ಕೊಳ್ಬೇಕು. ಈಗ ಅವು ನೀರು ಕುದೀಲಿ, ನಾನು ಜೋಳದ ಹಿಟ್ಟನ್ನ ಸಾನಿಸ್ಕೊತೀನಿ ರೀ. ಜೋಳದ ಹಿಟ್ಟನ್ನ ಚೆನ್ನಾಗಿ ಸಾನಿಸ್ಕೊಂಡ್ಮೇಲೆ ಹಿಟ್ಟನ್ನು ನಾನು ಒಂದು ಗುಡಿಸ್ಕೊತೀನಿ ಅಷ್ಟು. ಹಾಗೆ ನಾನು ರೊಟ್ಟಿ ಲಟ್ಟಿಸ್ಕೋಬೇಕಾದ್ರೆ ಒಣ ಹಿಟ್ಟು ಬೇಕಲ್ಲ, ಹಾಗಾಗಿ ಒಣ ಹಿಟ್ಟು ಸಪ್ರೇಟ್ ಮಾಡ್ಕೊಂಡೇನಿ. ಈಗ ನೋಡಿರಿ ಬಿಸಿನೀರು ಆಗ್ಯಾವು, ನೀರು ಕುದಿ ಬರಬೇಕು, ಹಾಗೆ ಕಾಸ್ಕೋಬೇಕು. ಈಗ ಅದನ್ನ ನೀರು ಜಾಸ್ತಿ ಆಗಿದ್ರೆ ಒಂದು ಪಾತ್ರೆ ಹಾಕ್ಕೊಂಡು ಈಗ ಬಿಸಿನೀರೊಳಗೆ ನಾನು ಜೋಳದ ಹಿಟ್ಟು ಹಾಕ್ಕೊಳ್ತೀನಿ. ನೀವು ಎಷ್ಟು ಸಾನಿಸ್ಕೊಂಡಿದ್ರಲ್ಲ ಅಷ್ಟು ಹಾಕ್ಕೋಬೋದು. ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಕೈ ಬಿಡ್ದ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಯಾಕೆಂದರೆ ಬಿಸಿ ಆರಿಬಿಡುತ್ತೆ, ಜಿಗುಟು ಆರಬಾರ್ದು. ಹಾಗಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಇನ್ನೂ ಸ್ವಲ್ಪ ಬಿಸಿನೀರು ಬೇಕಂದರೆ ಬಿಸಿನೀರು ಹಾಕ್ಕೊಳ್ಳಿ. ಜಾಸ್ತಿ ನೀವು ಎಷ್ಟು ಜಿಗುಟಿನ ನೀರು ಹಾಕ್ಬಿಡ್ತೀರಿ ಅಷ್ಟು ಚೆನ್ನಾಗಿ ಲಟ್ಸಕ್ಕೆ ಬರ್ತಾವೆ ರೊಟ್ಟಿ, ಇಲ್ಲಾಂದ್ರೆ ಬರೋಂಗಿಲ್ಲ, ದಂಡಿ ಹರಿದು ಬರ್ತಾವೆ. ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ಮತ್ತೆ ಮಿಕ್ಸ್ ಮಾಡ್ಕೊತೀನಿ ರೀ. ಮೇಲೆ ಒಂದು ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಅದನ್ನು ಹೀಗೆ ಸಮಾನಿಗೆ ನಾನು ಹತ್ತುಕೋತೀನಿ. ಯಾಕೆಂದರೆ ಅದು ಬಿಸಿ ಆರಬಾರ್ದಂತ. ಇನ್ನು ಅದನ್ನು ನಾವು ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ಕೈಲಿ. ನಮ್ಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ಹಿಟ್ಟು ಹಾಕ್ಕೊಂಡು ನಾವು ನಾದ್ಕೋಬೇಕು. ಮತ್ತು ಜಾಸ್ತಿ ಹಿಟ್ಟಾದರೆ ನಾದ್ಕೊಳ್ಳೋಕೆ ಬರಲ್ಲ ಒಬ್ಬೊಬ್ಬರಿಗೆ. ನಾನು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾದ್ಕೊಂಡು ಮಾಡ್ಕೋತೀನಿ ರೀ. ಇದನ್ನು ಚೆನ್ನಾಗಿ ಚರ ಅಂತ ನಾದ್ಕೋಬೇಕು. ರೊಟ್ಟಿ ಹಿಟ್ಟು ನೀವು ಎಷ್ಟು ಚೆನ್ನಾಗಿ ನಾದ್ಕೊತೀರಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರ್ತಾವೆ. ಅದು ಲಟ್ಸೋದಾಗಲಿ ಆ ಕೈಲಿ ನೀವು ತಟ್ಟೋದಾದ್ರೂ ಆಯ್ತು. ರೊಟ್ಟಿ ನೀವು ಎಷ್ಟು ಚೆನ್ನಾಗಿ ಹಿಟ್ಟು ಚೆನ್ನಾಗಿ ನಾದ್ಕೊತೀರಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರ್ತಾವೆ. ಈಗ ನಾನು ಹಾಕ್ಕೊಂಡೇನಿ. ಈಗ ಅದನ್ನು ಸೈಡ್ ಇಟ್ಕೊತೀನಿ. ಈಗ ಹಂಚಿಟ್ಕೊಂಡಿಲ್ಲ, ಅದು ಹಂಚನ್ನು ಸ್ವಲ್ಪ ಒಣ ಅರ್ಬಿಗೆ ಕ್ಲೀನ್ಗೆ ಒರೆಸ್ಕೊತೀನಿ. ಈಗ ನಾನು ಎಷ್ಟು ಬೇಕು ನೋಡ್ರಿ ಅಷ್ಟು ಹಿಟ್ಟು ತೊಗೊಂಡು ಕೈಲಿ ಅದನ್ನು ಒಂದು ಉಂಡೆಯಾಗಿ ಮಾಡ್ಕೊತೀನಿ. ಹಾಗೆ ಸ್ಲೋ ಆಗಿ ಅದನ್ನು ನೀವು ಲಟ್ಟಿಸ್ಕೋಬೇಕು, ಫಾಸ್ಟ್ ಮಾಡಬೇಡ್ರಿ, ಯಾಕೆಂದರೆ ಹರಿದು ಬಿಡ್ತೈತಿ. ಫಸ್ಟ್ ಟೈಮ್ ಮಾಡಕತ್ತೀರಂದ್ರೆ ಸ್ವಲ್ಪ ಅದನ್ನ ಸ್ಲೋ ಆಗಿ ಲಟ್ಟಿಸ್ಕೊಳ್ಳಿ. ಆಮೇಲೆ ದಿನ ಮಾಡ್ಕೊತ ಹೋದ್ರೆ ಆರಾಮಾಗಿ ಕೈ ಕುಂತು ಬಿಡ್ತೈತಿ, ಆರಾಮ ಮಾಡ್ಕೋಬೋದು. ಹೀಗೆ ನೀವು ಲಟ್ಟಿಸ್ ಮಾಡ್ಕೊಳಕತ್ರ ನೀವು ಒಂದು ತಾಸ್ನಾಗಾದರೂ 100 ರೊಟ್ಟಿ ಬೇಕಾದರೂ ಮಾಡ್ಕೋಬೋದು. ನೀವು ಹೇಗೆ ಬೇಗ ಮಾಡ್ಕೊತೀರಿ ಲಟ್ಟಿಸ್ಕೊತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಒಟ್ಟು ಲಟ್ಟಿಸ್ಕೊಂಡು ಮಾಡಾಕತ್ರ ಜಲ್ದಿ ರೊಟ್ಟಿ ಆಗ್ತಾವೆ, ಬೇಗ ಆಗ್ತಾವೆ ಅನ್ನೋದೊಂದೇ. ರೊಟ್ಟಿ ತಟ್ಟಕ್ಕೆ ಬರಲಿಲ್ಲ ಅಂದರೆ ಈಗ ಲಟ್ಟಿಸ್ಕೊಂಡು ಆರಾಮ ಮಾಡ್ಕೋಬೋದು, ತುಂಬಾ ಈಸಿಯಾಗಿದೆ. ಈಗ ನಾನು ರೊಟ್ಟಿನ ಇಷ್ಟು ರೌಂಡಾಗಿ ಲಟ್ಟಿಸ್ಕೊಂಡೇನಿ. ನೀವು ಬೇಕಾದರೆ ಸ್ವಲ್ಪ ಜಾಸ್ತಿ ಬೇಕಾದರೆ ಇನ್ನೂ ರೌಂಡಾಗಿ ಲಟ್ಟಿಸ್ಕೊಳ್ರಿ. ರೊಟ್ಟಿನ ಲಟ್ಸೋಕ್ಕೆ ಬರೋರು ಬೇಗನೂ ಮಾಡ್ಕೋಬೋದು. ಒಂದು ತಾಸಲ್ಲಾದರೂ 100 ರೊಟ್ಟಿ ಬೇಕಾದರೂ ಮಾಡ್ಕೋಬೋದು. ಹಾಗೆ ಹೊರಗಡೆ ಕೆಲಸಕ್ಕೆ ಹೋಗೋರು ಬೇಗ ನಿಮ್ಮ ಮನೆಯಲ್ಲಿ ರೊಟ್ಟಿ ಮಾಡ್ಕೊಂಡು ಆದರೂ ನೀವು ಕೆಲಸಕ್ಕೆ ಹೋಗ್ಬೋದು. ಹಾಗೆ ನಾನು ರೊಟ್ಟಿ ಫೈನಲಿ ಇಷ್ಟು ರೌಂಡಾಗಿ ಲಟ್ಟಿಸ್ಕೊಂಡೇನಿ ರೀ. ಬೇಕಾದರೆ ನೀವು ದೊಡ್ಡದು ಮಾಡ್ಕೋಬೋದು, ಚಿಕ್ಕದಾದ್ರೂ ಮಾಡ್ಕೋಬೋದು. ಹಾಗೆ ಇದು ರೊಟ್ಟಿ ಲಟ್ಟಿಸ್ಕೊಂಡು ಮಾಡಿದ್ರೆ ತೆಳ್ಳಗಾಗ್ತವೆ. ನೀವು ಎಷ್ಟೋ ಬಡಿದ್ರೂ ಒಂದೊಂದು ರೊಟ್ಟಿ ತೆಳ್ಳಗೆ ಮಾಡೋಕ್ಕಾಗಲ್ಲ. ಹಿಂಗೆ ಲಟ್ಟಿಸ್ಕೊಂಡು ಮಾಡಿಕೊಂಡ್ರೆ ತೆಳ್ಳಗಾಗ್ತವೆ ರೊಟ್ಟಿ. ಈಗ ನಾನು ಇದನ್ನು ಕಾದಿರೋ ಹಂಚಿಗೆ ಹಾಕ್ಕೊಂಡು ಆಮೇಲೆ ಹಿಟ್ಟು ಹತ್ತಿರುತ್ತಲ್ಲ ಅದಕ್ಕೆ ಒಂದು ಕಾಟನ್ ಅರ್ಬಿ ತೊಗೊಂಡು ನೀರು ಹಚ್ಕೊಂಡು ಅದನ್ನು ಹಿಟ್ಟೆಲ್ಲ ತೆಗಿಬೇಕು. ಹಸಿ ಮಾಡ್ಕೊಂಡು ಅದನ್ನು ಒರೆಸ್ಬಿಟ್ರೆ ಹಿಟ್ಟು ಹೋಗಿಬಿಡುತ್ತೆ. ಈಗ ನೋಡಿರಿ ನಾನು ರೊಟ್ಟಿನ ಬೇಯಿಸ್ಕೊಂಡೇನಿ. ನೋಡಿರಿ ಎಷ್ಟು ತೆಳ್ಳಗಾಗ್ಯಾವ ರೊಟ್ಟಿ. ಈಗ ನಾನು ಇನ್ನೊಂದು ಲಟ್ಟಿಸ್ಕೊಳತ್ತೀನಿ ರೀ.
ಈಗ ನಿಮಗೆ ರೊಟ್ಟಿ ಹಾಕೋಕ್ಕೆ ಬರಲಿಲ್ಲ ಅಂದರೆ ಹಂಚ ಮೇಲೆ ಈಗ ನೀವು ಮಾಡ್ಕೊಂಡಿರ್ತಿಲ್ಲ ಒಂದು ರೊಟ್ಟಿ ಅದು ಹಿಂಗೆ ಹಿಡ್ಕೊಂಡು ನಾ ತೋರಿಸ್ತಿದ್ದೀನಲ್ಲ ಆ ವಿಡಿಯೋದಲ್ಲಿ ಹಾಗೆ ಮಾಡಿಕೊಂಡು ನೀವು ಹಂಚ ಮೇಲೆ ಆರಾಮಾಗಿ ಹಾಕ್ಕೋಬೋದು. ಅದು ರೊಟ್ಟಿನೂ ಹರಿಯಲ್ಲ, ಹಾಗೆ ನಿಮ್ಮ ಕೈ ಸುಡ್ತೈತೆ ಅನ್ನೋ ಭಯನೂ ಇರೋದಿಲ್ಲ. ಒಬ್ಬೊಬ್ಬರು ರೊಟ್ಟಿ ಹಂಚ ಮೇಲೆ ಹಾಕಿಬಿಡ್ತಾರೆ, ಕೈಯೆಲ್ಲ ಸುಟ್ಕೊಂಡ್ಬಿಟ್ಟಿರ್ತಾರೆ. ನಾನೇ ಜಾಸ್ತಿ ಸುಟ್ಕೊಂಡೇನ್ರಿ, ನನಗೂ ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗೈತ್ರಿ. ಈಗ ನೋಡ್ರಿ ನಾನು ತೋರಿಸ್ಕೊಟ್ನೆಲ್ಲ ಹಾಗೆ ರೊಟ್ಟಿ ಹಾಕ್ಕೊಂಡೇನು ನೋಡ್ರಿ. ನಿಮ್ಗೆ ಕೈ ಸುಡ್ತೈತಿ ಹಾಕಕ್ಕೆ ಬರಲ್ಲ ಅಂದರೆ ಈ ಥರ ಮಾಡ್ಕೊಳ್ಳಿ, ಆರಾಮ್ ರೊಟ್ಟಿನ ನೀವು ಬೇಯಿಸ್ಕೋಬೋದು ಹಂಚ ಮೇಲೆ. ಈಗ ನೋಡ್ರಿ ನಾವೊಂದು 15 ರೊಟ್ಟಿ ಆಗ್ಯಾವ ಇವು ನೋಡ್ರಿ, ಇಷ್ಟು ತೆಳ್ಳಗಾಗ್ಯಾವ ರೊಟ್ಟಿ. ಹಾಗೆ ನೀವು ಇದನ್ನು ಮರನೇ ದಿನಾನೂ ತಿನ್ನೋಕ್ಕೂ ರುಚಿ ಇರ್ತಾವೆ. ಈಗ ತೆಳ್ಳಗ ರೊಟ್ಟಿ ಮಾಡಿಕೊಂಡ್ರೆ ನೀವು ಎರಡು ತಿನ್ನೋರು 3 ತಿಂತೀರಾ, 3 ತಿನ್ನೋರು 4 ರೊಟ್ಟಿ ತಿಂತೀರಾ. ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಜೋಳದ ರೊಟ್ಟಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಮನೆಯಲ್ಲಿ ಲಟ್ಟಿಸ್ಕೊಂಡು ರೊಟ್ಟಿ ಮಾಡಿ ಹೇಗಾಗಿದೆ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಬಾಯ್ ಫ್ರೆಂಡ್ಸ್.